ಸ್ನೇಹಿತರೆ, ಚೀನಾ ಭಾರತೀಯ ರಾಜಕೀಯ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಕುತಂತ್ರವನ್ನ ಅನುಸರಿಸ್ತಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಇದೀಗ ಲಭ್ಯ ಆಗಿದೆ. ಹಾಗಾದ್ರೆ ಚೀನಾ ತನ್ನ ಕುತಂತ್ರಿ ನೀತಿಯಿಂದ ಭಾರತದ ರಾಜಕೀಯ ವ್ಯವಸ್ಥೆಯನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ಯಾ? ಇದರ ಬಗ್ಗೆ ಈ ಒಂದು ಸ್ಫೋಟಕ ಮಾಹಿತಿಯ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಚೀನಾದಿಂದ ಸರ್ಕಾರವನ್ನ ಕೆಡವಲು ಯತ್ನ ಆಗ್ತಾ ಇತ್ತು. ಪರಿಸ್ಥಿತಿ ಕೈ ಮೀರೋಕಿನ ಮುಂಚೆ ಭಾರತ ಎಚ್ಚೆತ್ಕೊಳ್ಬೇಕಿದೆ. ಏನಿದು ಸುದ್ದಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನಂಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪಕ್ಷಾತೀತವಾಗಿ ಭಾರತೀಯ ನಾಯಕರು ಜಾಗರೂಕರಾಗಲೇಬೇಕು ಈಗಿನ ಸಿಚುವೇಶನ್ಗೆ. ಆಡಳಿತ ಪಕ್ಷ, ವಿರೋಧ ಪಕ್ಷ, ವ್ಯಾಪಾರ ಮುಖಂಡರು, ಪತ್ರಕರ್ತರು ಕೂಡ ಎಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು ಅಂತ ಲೋಪ್ಸಂಗ್ ಸಂಗೈ ಅವರು ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ವಿಚಾರ ಮುನ್ನೆಲೆಗೆ ಬರ್ತಿರೋದಕ್ಕೆ ಕಾರಣ ಏನು? ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಗಡಿಪಾರಿನಲ್ಲಿರ್ತಕ್ಕಂಥ ಟಿಬೆಟಿಯನ್ ಸರ್ಕಾರದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಲೋಪ್ಸಾಂಗ್ ಸಂಗೈ ಅವರು ನವದೆಹಲಿಯಲ್ಲಿರುವ ಚೀನಿ ರಾಯಭಾರಿ ಕಚೇರಿ ಭಾರತೀಯ ರಾಜಕಾರಣಿಗಳ ಮೇಲೆ ಪ್ರಭಾವ ಬೀರಲು ಮತ್ತು ಆಡಳಿತ ಬದಲಾವಣೆಯನ್ನ ರೂಪಿಸಲಿಕ್ಕೆ ಸಕ್ರಿಯವಾಗಿ ಪ್ರಯತ್ನಿಸ್ತಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿಯನ್ನ ಸ್ವತಃ ಸಂಗೈ ಅವರೇ ಬಹಿರಂಗಪಡಿಸಿರ್ತಕ್ಕಂಥದ್ದು. ಸೊ ಗಣ್ಯರ ಸಹಕಾರ ಪಡೆದು ಸರ್ಕಾರ ಬದಲಾವಣೆ ಮಾಡುವುದು ಪ್ರಾಚೀನ ಚೀನಿಯರ ತಂತ್ರಗಾರಿಕೆ. ಹೀಗಾಗಿ ಈ ಒಂದು ತಂತ್ರವನ್ನೇ ಬಳಸ್ಕೊಂಡು ಈಗ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಹೇಳ್ಬಿಟ್ಟು ಚೀನಾ ಪ್ರಯತ್ನವನ್ನ ಮಾಡ್ತಿದ್ಯಂತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಗೈ ಅವರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಬೀಜಿಂಗ್ನ ರಾಜಕೀಯ ತಂತ್ರಗಳಿಗೆ ಭಾರತ ಹೊರತಾಗಿಲ್ಲ. ಹೀಗಾಗಿ ದೆಹಲಿಯಲ್ಲಿ ನಡೀತಕ್ಕಂಥ ಚೀನಿ ರಾಯಭಾರಿ ಕಚೇರಿಯ ರಾಷ್ಟ್ರೀಯ ದಿನಾಚರಣೆಯನ್ನ ನೋಡಿದ್ರೆ ಯಾರು ಹಾಜರಾಗ್ತಾರೆ, ಹಾಗೆ ರಾಜಕಾರಣಿಗಳಾಗಿರಬಹುದು, ವ್ಯಾಪಾರಿ ಮುಖಂಡರಾಗಿರಬಹುದು, ಇತರ ಛಾಯಾಚಿತ್ರಗಳನ್ನ ನೀವು ನೋಡಬಹುದು. ಅವರೆಲ್ಲರನ್ನ ಖರೀದಿ ಮಾಡ್ತಾರೆ. ಜೊತೆಗೆ ಖರೀದಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಖರೀದಿ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಚೀನಾದವರು ಮಾಡುತ್ತಲೇ ಇರ್ತಾರೆ ಅಂತ ಹೇಳಿದ್ದಾರೆ. ಭಾರತದ ನೆರೆಹೊರೆಯ ಗೊಂದಲ ಉಂಟಾಗಿರೋದ್ರಿಂದ ಉದಾಹರಣೆಗಳನ್ನ ಉಲ್ಲೇಖಿಸಿ ಅವರು ಹೇಳಿದ್ದಾರೆ. ಅಂದ್ರೆ ಅಮೆರಿಕಾದ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿಲ್ಲ, ಹಳಸೋಗ್ಬಿಟ್ಟಿದೆ. ಸೊ ಪಾಕಿಸ್ತಾನದಂತೂ ಹೇಳಕ್ಕೆ ಹೋಗಂಗಿಲ್ಲ. ಪಾಕಿಸ್ತಾನದ ಉರುವೇ ನಮ್ಗಿರೋದಿಲ್ಲ. ಆ ರೀತಿ ನಾವು ಪಾಕಿಸ್ತಾನದವ್ರನ್ನ ಹೊರಗಿಟ್ಟಿದೀವಿ. ಅಮೆರಿಕಾದ ಜೊತೆ ಸ್ನೇಹ ಸಂಬಂಧ ಚೆನ್ನಾಗಿತ್ತು, ಹಾಳು ಆಗೋಗಿದೆ, ಏನು ಮಾಡಕ್ಕಾಗಲ್ಲ. ಚೀನಾ ಜೊತೆಗೆ ಹಳಸಿತ್ತು, ಈಗ ಸರಿ ಹೋಗ್ತಿದೆ ಅನ್ನೋಷ್ಟಲ್ಲೇನೆ ಚೀನಾ ತನ್ನ ಕುತಂತ್ರಿ ಬುದ್ಧಿನ ತೋರಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡ್ಬಿಟ್ಟಿದೆ ಅಂತ ಸ್ವತಃ ಸಂಗೈ ಅವರೇ ಹೇಳ್ತಿರ್ತಕ್ಕಂಥದ್ದು. ಸೊ ನೇಪಾಳದಲ್ಲಿ ಒಂದು ಪಕ್ಷ ಬಹಿರಂಗವಾಗಿ ಚೀನಾ ಪರವಾಗಿದ್ರೆ ಇನ್ನೊಂದು ಪಕ್ಷ ಭಾರತದ ಪರವಾಗಿದೆ. ಸೊ ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತೆ ಮಾಲ್ಡೀವ್ಸ್ ನಲ್ಲಿ ಚೀನಾ ಆಡಳಿತ ಗಣ್ಯರನ್ನ ಬೆಳೆಸಿದೆ. ಆಡಳಿತ ಗಣ್ಯರವ್ರು ಯಾರೆಲ್ಲ ಇದ್ದಾರಲ್ಲ ಅವರನ್ನ ಚೀನಾನೇ ಬೆಳೆಸಿರೋದು. ಪಾಕಿಸ್ತಾನದಲ್ಲಿ ರಾಜಕೀಯ ಪಕ್ಷಗಳು ಚೀನಾನೇ ಬೆಂಬಲಿಸುತ್ತೆ. ಸೊ ಹಿಂಗಾಗಿ ದೇಶದ ಒಂದಷ್ಟು ಗಣ್ಯರನ್ನ ಸೆರೆ ಹಿಡಿಯೋದ್ರಲ್ಲಿ ಚೀನಾ ಯಶಸ್ವಿ ಆಗಿದೆ. ಹೀಗಾಗಿ ಚೀನಾದ ಕುತಂತ್ರ ಬುದ್ಧಿ ಮುಂದುವರಿತು ಅಂತ ಹೇಳಿದ್ರೆ ಭಾರತೀಯ ರಾಜಕೀಯ ಗಣ್ಯರಿಗೆ ಆಘಾತ ಎದುರಾಗೋದು ಗ್ಯಾರಂಟಿ ಅನ್ನುವಂತಹ ಮಾತನ್ನ ಹೇಳಲಾಗ್ತಾ ಇದೆ. ಸೊ ಹಿಂಗಾಗಿ ಬೀಜಿಂಗ್ನ ಪ್ರಭಾವಿ ಕಾರ್ಯಾಚರಣೆಗಳು ಭಾರತವನ್ನ ನಿರ್ಬಂಧಿಸತಕ್ಕಂತ ವಿಶಾಲ ಭೌಗೋಳಿಕ ರಾಜಕೀಯ ಗುರಿಯೊಂದಿಗೆ ಸಂಬಂಧವನ್ನ ಹೊಂದಿರೋದ್ರಿಂದ ಮಾಲ್ಡೀವ್ಸ್, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ನೇಪಾಳವನ್ನ ಚೀನಾ ಯಾಕೆ ಬೆಂಬಲಿಸ್ತಿದೆ? ಭಾರತದ ಮೇಲೆ ದಾಳಿ ಮಾಡುವ ಭಯೋತ್ಪಾದಕರ ವಿರುದ್ಧ ವಿಶ್ವಸಂಸ್ಥೆಯ ನಿರ್ಣಯಗಳನ್ನ ಅವರು ಯಾಕೆ ತಡೀತಿದ್ದಾರೆ? ಇದಕ್ಕೆಲ್ಲಾನು ಕೂಡ ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಷಿಣ ಏಷ್ಯಾದಲ್ಲಿ ಪ್ರಾಬಲ್ಯವನ್ನ ಸಾಧಿಸ್ಲಿಕ್ಕೆ ಚೀನಾ ಹಾತೊರಿತಾ ಇರೋದು ಕಾಣಿಸ್ತಾ ಇದೆ. ಹೀಗಾಗಿ ಚೀನಾದ ಆರ್ಥಿಕ ಹತೋಟಿಯನ್ನ ರಾಜಕೀಯ ಉದ್ದೇಶಗಳಿಗೆ ಅದು ಬಳಸ್ಕೊಳ್ತಾ ಇರೋದ್ರಿಂದ ಚೀನಾ ವರ್ಷದಿಂದ ವರ್ಷಕ್ಕೆ ತನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬಲಪಡಿಸೋದಕ್ಕೆ ಕಾರಣ ಆಗ್ತಿರೋದ್ರಿಂದ ನಮ್ಮ ದೇಶದ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಚೀನಾದೊಂದಿಗೆ ವ್ಯವಹರಿಸಬೇಕು, ಅದರಿಂದ ಲಾಭ ಪಡಿಬೇಕು ಅಂತ ನೀವು ಬಯಸ್ತಾ ಇದ್ರೆ ಅದು ತಪ್ಪು.
ಬೀಜಿಂಗ್ನ ಗಣ್ಯರನ್ನ ಸೆರೆ ಹಿಡಿದಿರ್ತಕ್ಕಂಥ ಚೀನಾಗೆ ಭಾರತ ತಡವಾಗುವ ಮೊದಲೇ ಎಚ್ಚೆತ್ಕೊಳ್ಬೇಕು, ಇಲ್ಲಾಂದ್ರೆ ಭಾರತೀಯ ಗಣ್ಯರನ್ನ ಕೂಡ ಸೆರೆ ಹಿಡಿದು ಭಾರತದ ರಾಜಕೀಯ ಒಂದು ಸನ್ನಿವೇಶವನ್ನೇ ಬದಲಾಯಿಸ್ಬಿಡುತ್ತೆ ಚೀನಾ ಅಂತ ಇದೀಗ ಸಾಂಘಾಯ್ ಅವರು ಒಂದಷ್ಟು ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಖಾಸಗಿ ಸುದ್ದಿವಾಹಿನಿಗೆ ಸಂದರ್ಶನ ಕೊಟ್ಟಂತಹ ಸಂದರ್ಭದಲ್ಲಿ. ಸೊ ಈಗಲಾದ್ರೂ ಭಾರತ ಎಚ್ಚೆತ್ಕೊಳ್ಬೇಕಾಗತ್ತೆ, ಇಲ್ಲವಾದ್ರೆ ಬೀಜಿಂಗ್ಗೆ ಯಾವ ರೀತಿ ಪರಿಸ್ಥಿತಿ ಈಗ ಆಗಿದೆಯೋ ಅದೇ ರೀತಿಯ ಪರಿಸ್ಥಿತಿ ಭಾರತಕ್ಕೂ ಕೂಡ ಆಗತ್ತೆ, ಎಚ್ಚೆತ್ಕೊಳ್ಳಿ ಅಂತ ಸಾಂಘಾಯ್ ಅವರು ಹೇಳಿರ್ತಕ್ಕಂಥದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.